ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಾರ್ನಿಂಗ್ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇಗ ಎದ್ದು ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಐ ಕುಡಂಟ್ ವೇಕಪ್ ಅರ್ಲಿ. ಸ್ವಲ್ಪ ಲೇಟ್ ಆಗಿದೆ. ಬ್ರಷ್ ಮಾಡಿಕೊಂಡು ಇವಾಗ ನಾನು ಚಿಯಾ ಸೀಡ್ ವಾಟರ್ ಕುಡಿತೀನಿ. ನಾನು ಎವ್ರಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣನೇ ಏನಾದರೂ ಏನೋ ಪ್ಲೇನ್ ವಾಟರ್ ಕುಡಿಯೋದಕ್ಕಿಂತ ಲೆಮನ್ ವಾಟರ್ ಅಥವಾ ಚಿಯಾ ಸೀಡ್ ಹಾಕೊಂಡು ಕುಡಿಯೋದು, ಸಮ್ಟೈಮ್ಸ್ ಟರ್ಮರಿಕ್ ವಾಟರ್, ಆ ಥರ ಏನಾದರೂ ಜೀರಾ ವಾಟರ್ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರ್ತೀನಿ. ಬಟ್ ಇವತ್ತು ನಾನು ಆಫ್ಟರ್ ಎ ಲಾಂಗ್ ಟೈಮ್ ಚಿಯಾ ಸೀಡ್ ವಾಟರ್ ಕುಡಿತಾ ಇದ್ದೀನಿ. ಆ್ಯಂಡ್ ನಾನಿವಾಗಿರೋದು ಪಿ ಜಿನಲ್ಲಿ. ನಾನು ಪಿ ಜಿ ಲೈಫ್ ಎಲ್ಲ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ಲ ಪಿ ಜಿ ಲೈಫ್ನಲ್ಲಿ. ಯಾಕಂದರೆ ನಾನು ಕಾಲೇಜ್ಗೆ ಓದೋಕ್ಕೆ ಅಂತ ಬಂದಾಗ ಹಾಸ್ಟೆಲ್ನಲ್ಲಿದ್ದೆ. ಅದಾದಮೇಲೆ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ನಲ್ಲಿ ನಾನು ಪಿ ಜಿನಲ್ಲಿದ್ದು. ಅದಾದಮೇಲೆ ಅಪಾರ್ಟ್ಮೆಂಟ್ಗಳನ್ನಲ್ಲೇ ಇದ್ದಿದ್ದೆ. ತುಂಬ ವರ್ಷಗಳ ಅಪಾರ್ಟ್ಮೆಂಟ್ನಲ್ಲೇ ಇದ್ದಿದ್ದರಿಂದ ಇವಾಗ ಟೈಮ್ ಬೀಯಿಂಗ್ ಮತ್ತೆ ಪಿ ಜಿಗೆ ಬಂದಿದ್ದೀನಿ ನಾನು. ಇಟ್ ಫೀಲ್ಸ್ ಸೋ ಡಿಫ್ರೆಂಟ್. ಒಂದೊಂದ್ಸಲ ನನಗೆ ಇರಿಟೇಷನ್ ಆಗುತ್ತೆ. ಏನಾದರೂ ಬೇಕು ಅಂದರೆ ಏನೋ ಸಡನ್ನಾಗಿ ಸಿಗಲ್ಲ. ಆ್ಯಂಡ್ ಸಮ್ಟೈಮ್ಸ್ ಏನೋ ಕಂಜೆಸ್ಟೆಡ್ ಅನಿಸುತ್ತೆ. ಬಟ್ ದಿಸ್ ಇಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಐ ಆಮ್ ಟ್ರೈಂಗ್ ಟು ಎಂಜಾಯ್ ದಿಸ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ಏನೋ ಮದುವೆ ಎಲ್ಲ ಆದಮೇಲೆ ಈ ಥರ ಎಕ್ಸ್ಪೀರಿಯನ್ಸ್ ಇರಲ್ಲ. ಹಾಗಾಗಿ ಐ ಆಮ್ ಟ್ರೈಂಗ್ ಟು ಎಂಜಾಯ್ ಇಟ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಬಟ್ ಸಮ್ಟೈಮ್ಸ್ ತುಂಬ ಫ್ರಸ್ಟ್ರೇಟ್ ಆಗಿಬಿಡುತ್ತೆ. ಇವಾಗ ಏನೋ ಒಂದು ತೊಗೊಳಕ್ಕೆ ಹೋಗಿರ್ತೀನಿ, ಏನೋ ಬಟ್ಟೆ ವಾಶ್ ಮಾಡೋದಕ್ಕೆ ಹೋಗಿದಾಗ ಯಾರೋ ಬಂದು ವಾಷಿಂಗ್ ಮಿಷಿನ್ನ ಬೇರೆಯವ್ರು ಯಾರೋ ಬಂದು ಬಟ್ಟೆ ಎಲ್ಲ ಹಾಕ್ಬಿಟ್ಟಿರ್ತಾರೆ. ಅವಾಗ ಒಂಥರ ಲೈಕ್ ಏನೋ ಕೋಪ ಬರುತ್ತೆ, ಇರಿಟೇಷನ್ ಆಗುತ್ತೆ. ಬಟ್ ಇಟ್ಸ್ ಓಕೆ, ಇಟ್ಸ್ ಓನ್ಲಿ ಏನೋ ಟೈಮ್ ಬೀಯಿಂಗ್ ಅಷ್ಟೇ ಅಂತ ಅಂದ್ಕೊಂಡು ಐ ಆಮ್ ಜಸ್ಟ್ ಮೇಕಿಂಗ್ ಮೈ ಸೆಲ್ಫ್ ಕಾಮ್ ಡೌನ್. ಆ್ಯಂಡ್ ಎಸ್, ಐ ವಿಲ್ ಹ್ಯಾವ್ ಚಿಯಾ ಸೀಡ್ ವಾಟರ್ನ. ಇದಾದಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡ್ಕೋತೀನಿ. ಬ್ರೇಕ್ಫಾಸ್ಟ್ಗೆ ನಾನು ಇವತ್ತು ಕಪಲ್ ಆಫ್ ಎಗ್ಸ್ ಆ್ಯಂಡ್ ಬನಾನಾ ಆ್ಯಂಡ್ ಡ್ರೈ ಫ್ರೂಟ್ಸ್ ಸೋಪ್ ಮಾಡಿಟ್ಟಿದ್ದೆ, ಅದನ್ನು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಮೈ ಫೇವ್ರೆಟ್ ಮಾಚಾ ಮಾಡ್ಕೊಂಡು ಕುಡಿತೀನಿ. ಬೈ ದ ವೇ, ನಿಂತ್ಕೊಂಡು ವಾಟರ್ ಕುಡಿಬಾರ್ದು, ಮಸಲ್ ಪೇನ್ ಎಲ್ಲ ಬರುತ್ತೆ, ಜಾಯಿಂಟ್ ಪೇನ್ಸ್. ಇವಾಗ ತಾನೇ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಕೆಲಸ ಮುಗಿಸ್ಕೊಂಡು ಲಂಚ್ ಮಾಡೋಣ ಅಂತ ಹೇಳಿ ಲಂಚ್ ಮಾಡೋಕೆ ಕೂತ್ಕೊಂಡಿದ್ದೀನಿ. ಇದೇ ನನ್ನ ಲಾರ್ಜೆಸ್ಟ್ ಮೀಲ್ ಅಂತ ಹೇಳ್ಬೋದು. ಬಿಕಾಸ್ ಐ ಡೋಂಟ್ ವಾಂಟ್ ಟು ಹ್ಯಾವ್ ಎನಿಥಿಂಗ್. ನೈಟ್ ಟೈಮಲ್ಲಿ ನಾನು ಇವಾಗ ಏನು ತಿನ್ನಬಾರ್ದು ಅಂದ್ಕೊಂಡಿದ್ದೀನಿ. ಬಿಕಾಸ್ ಇದು ಹೆವಿ ಇದೆ. ಹಾಗಾಗಿ ಆಲ್ಮೋಸ್ಟ್ 3 ಆಗಿರೋದ್ರಿಂದ ಏನು ತಿನ್ನೋದಕ್ಕೆ ಹೋಗೋದಿಲ್ಲ. ಇದನ್ನು ತಿಂದ್ಬಿಟ್ಟು ನನ್ನ ಈಟಿಂಗ್ ವಿಂಡೋನ ಕ್ಲೋಸ್ ಮಾಡ್ತೀನಿ. ಪ್ರಾಬ್ಲಿ ಸ್ನ್ಯಾಕ್ಸ್ ಅಥವಾ ಫ್ರೂಟ್ಸ್ ಏನಾದರೂ ತಿಂತೀನಿ ಅಷ್ಟೇ. ಬಟ್ ನೈಟ್ ಡಿನ್ನರ್ ಅಂತ ಏನೂ ತಿನ್ನೋದಕ್ಕೆ ಹೋಗೋದಿಲ್ಲ. ನಾನು ಹೇಳಿದಾಗೆ ವೆಯ್ಟ್ ಲಾಸ್ ಆಗಬೇಕು ನಾನು. ಹಾಗಾಗಿ ಐ ಆಮ್ ಟ್ರೈಂಗ್ ಟು ಕಂಟ್ರೋಲ್ ಎವ್ರಿಥಿಂಗ್. ತಿನ್ನೋದೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಫಾರ್ ಮೈ ಲಂಚ್ ಐ ಆಮ್ ಹ್ಯಾವಿಂಗ್ ವೆಜಿಟೇಬಲ್ ಪುಲಾವ್. ಇದು ಬಂದು ಪನ್ನೀರ್ ಆ್ಯಂಡ್ ಸ್ವಲ್ಪ ವೆಜಿಟೇಬಲ್ ಎಲ್ಲ ಹಾಕ್ಬಿಟ್ಟು ಪುಲಾವ್ ಮಾಡಿರೋದು. ಆ್ಯಂಡ್ ಕುಕುಂಬೋ ಆ್ಯಂಡ್ ಫಿಶ್ ತಿಂತಾ ಇದ್ದೀನಿ. ಫಿಶ್ ಸ್ವಲ್ಪ ಮ್ಯಾರಿನೇಟ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಂಡಿದ್ದೆ ತವಾ ಮೇಲೆ. ಸೊ ದಿಸ್ ಇಸ್ ಮೈ ಲಂಚ್. ಇದನ್ನು ತಿಂದಾದ್ಮೇಲೆ ನನ್ನದು ಈಟಿಂಗ್ ವಿಂಡೋ ಕ್ಲೋಸ್ ಆಗುತ್ತೆ. ನಾನೇ ಮಾಡಿದ್ದು. ಸಕಾಲಾಗಿದೆ. ಟೇಸ್ಟ್ ಅಂತೂ ಎಮ್ಮೆ ಆಗಿದೆ. ಅದಾದಮೇಲೆ ಪ್ರಾಬ್ಲಿ ಐ ವಿಲ್ ವಾಚ್ ಸಮಥಿಂಗ್. ಏನಾದರೂ ಏನಾದ್ರೂ ನೆಟ್ಫ್ಲಿಕ್ಸ್ನಲ್ಲಿ ಸೀರೀಸ್ ಏನಾದರೂ ನೋಡಿಕೊಂಡು ಲಂಚ್ ತಿಂದ್ಬಿಟ್ಟು ಈವ್ನಿಂಗ್ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ನಾಟ್ ಏನಕ್ಕೆ ಪರ್ಚೇಸ್ ಮಾಡೋದಕ್ಕೆ ಆ ಥರ ಎಲ್ಲ ಏನಿಲ್ಲ. ಐ ವಾಂಟ್ ಟು ಜಸ್ಟ್ ಗೋ ಔಟ್ ಸೈಡ್. ಬಿಕಾಸ್ ಮನೆ ಪಿ ಜಿನಲ್ಲೇ ಇದ್ದೀನಿ ಬೆಳಗ್ಗೆಯಿಂದ. ಹಾಗಾಗಿ ಐ ವಾಂಟ್ ಟು ಗೋ ಔಟ್ ಸೈಡ್. ನೀವು ನೋಡ್ತಾ ಇರ್ಬೋದು, ಜಾಸ್ತಿ ಲಗೇಜಸ್ ಇಲ್ಲ. 20% ಅಷ್ಟೇ ನಾನು ಇಟ್ಟಿರೋದು. ಬೇರೆದೆಲ್ಲ ಸ್ಟೋರ್ ಮಾಡಲಿಕ್ಕೆ ಕಳಿಸ್ಬಿಟ್ಟಿದ್ದೀನಿ. ಇರೋದ್ರಲ್ಲೇ ಹೇಗೋ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ತುಂಬ ಕಂಜೆಸ್ಟೆಡ್ ಅನಿಸುತ್ತೆ. ಬಟ್
ಟೆಂಪ್ರರಿ ಪರ್ಪಸ್, ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸಲ ಆ ಥರ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು. ಆ್ಯಂಡ್ ಇವಾಗ ನಾನು ಸಿನಮನ್ ವಾಟರ್ ಕುಡಿಬೇಕಂತ ಅನ್ನಿಸ್ತಿದೆ, ಹಾಗಾಗಿ ಸ್ವಲ್ಪ ಸಿನಮನ್ ವಾಟರ್ ಕುಡಿತೀನಿ. ಆ್ಯಂಡ್ ಗ್ರೀನ್ ಟೀ ಕುಡಿಬೇಕಂತ ತುಂಬ ಕ್ರೇವ್ ಆಗ್ತಿದೆ, ಬಟ್ ನೈಟ್ ಟೈಮಲ್ಲಿ ನಿದ್ರೆ ಮಾಡೋಕ್ಕಾಗೋದಿಲ್ಲ, ಕೆಫೈನ್ ಇರೋದ್ರಿಂದ ನಿದ್ರೆಗೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಐ ಲವ್ ಗ್ರೀನ್ ಟೀ, ನಂಗೆ ಗ್ರೀನ್ ಟೀ ಅಂದರೆ ತುಂಬ ಇಷ್ಟ ಆಗುತ್ತೆ. ಬಟ್ ನೈಟ್ ನಾನು ಕ್ಯಾಮಮೈಲ್ ಟೀ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ, ಅದನ್ನು ಕುಡಿದ್ರೆ ನಿದ್ರೆನೂ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗ ನಾನು ಸ್ವಲ್ಪ ವಾಟರ್ ಬಾಯ್ಲ್ ಮಾಡಿಕೊಂಡು ಸಿನಮನ್ ವಾಟರ್ ಮಾಡ್ಕೋತೀನಿ. ಅದನ್ನು ಕುಡಿಯೋದ್ರಿಂದ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಹಾಗಾಗಿ ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಕುಡಿಬೇಕು, ಅಥವಾ ನೀವು ಹೆವಿ ಊಟ ಎಲ್ಲ ಮಾಡಿದಾಗ ಕುಡಿಯೋದ್ರಿಂದ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಸೊ ನಾನು ಸಿನಮನ್ ವಾಟರ್ ಮಾಡ್ಕೋತೀನಿ. ಎಲ್ಲ ಕಂಜೆಸ್ಟೆಡ್ ಆಗಿಬಿಟ್ಟಿರೋದ್ರಿಂದ ಎಲ್ಲದನ್ನು ಇಲ್ಲೇ ಇಟ್ಕೊಂಡಿದ್ದೀನಿ ನಾನು. ಡೇಸ್ ಸ್ಯಾಟರ್ಡೇ ಸಂಡೇ ಅದು ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ, ಎಷ್ಟು ಫಾಸ್ಟಾಗಿ ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ ತುಂಬ ಫಾಸ್ಟಾಗಿ ಹೋಗುತ್ತೆ. ಬಟ್ ನಾಳೆಯಿಂದ ಆಫೀಸಿಗೆ ಹೋಗಬೇಕು, ನೆಕ್ಸ್ಟ್ ವೀಕ್ ಫುಲ್ ಆಫೀಸ್ಗೆ ಹೋಗಬೇಕು ನಾನು. ಹೇಗಿರುತ್ತೆ ಏನೋ ಗೊತ್ತಿಲ್ಲ. ಆ್ಯಂಡ್ ವರ್ಕೌಟ್ ಮಿಸ್ ಮಾಡ್ಕೋಬಾರ್ದು ಅಂದ್ಕೊಂಡಿದ್ದೀನಿ. ಈ ವೀಕ್ ನಾನು ವರ್ಕೌಟ್ ಮಾಡಿದೆ ಆ್ಯಂಡ್ ಆಲ್ಮೋಸ್ಟ್ ಡಯಟ್ ಕರೆಕ್ಟಾಗಿ ಫಾಲೋ ಮಾಡಿದ್ದೀನಿ. ಸ್ವಲ್ಪ ವಾಟರ್ ಹಾಟ್ ಆಗಿದ ತಕ್ಷಣನೇ ಅದರೊಳಗಡೆ ಸಿನಮನ್ ಸ್ಟಿಕ್ಕಲ್ಲಿ ಹಾಕ್ಬಿಡ್ತೀನಿ. ವಾಟರ್ ತುಂಬ ಹಾಟ್ ಆಗಿದೆ, ಸಿನಮನ್ ಸ್ಟಿಕ್ ಹಾಕ್ಬಿಡ್ತೀನಿ. ಲೆಫ್ಟ್ ಓವರ್ ಸಿನಮನ್ ಸ್ಟಿಕ್ ಸ್ವಲ್ಪ ಇದೆ, ಇದನ್ನೇ ಹಾಕ್ತೀನಿ ಇವಾಗ. ಇದಕ್ಕಿಂತ ಮುಂಚೆ ನನಗೆ ಆರೆಂಜಸ್ ತಿನ್ಬೇಕು ಅನ್ನಿಸ್ತಿದೆ, ಆರೆಂಜಸ್ ತಿಂದು ಅದಾದಮೇಲೆ ಸಿನಮನ್ ವಾಟರ್ ಕುಡಿತೀನಿ. ನೈಟ್ ಡಿನ್ನರ್ ಸ್ಕಿಪ್ ಮಾಡ್ತೀನಿ ನಾನು. ಸ್ವಲ್ಪ ಹಾಟ್ ವಾಟರ್ನಲ್ಲಿ ಸೋಕ್ ಆಗಬೇಕು, ಹಾಗಾಗಿ ಅದನ್ನು ಸೋಕ್ ಮಾಡಿಬಿಟ್ಟು ಸ್ವಲ್ಪ ಅದ್ರ ಫ್ಲೇವರ್ ಎಲ್ಲ ಇಟ್ಕೊಂಡ್ಮೇಲೆ ನಾನು ಅದನ್ನು ಕುಡಿಬೋದು. ಆ್ಯಂಡ್ ಇವಾಗ ನಾನು ಆರೆಂಜಸ್ ತಿಂದಿರ್ತೇನೆ, ಬಿಕಾಸ್ ಐ ಲವ್ ಆರೆಂಜಸ್. ಇದನ್ನು ಬೇಬಿ ಆರೆಂಜಸ್ ಅಥವಾ ಏನು ಬೇಕಾದರೂ ಕರಿಬೋದು. ನನಗೆ ಆರೆಂಜಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ನನಗೆ ಬರೀ ಆರೆಂಜಸ್ ಅಷ್ಟೇ ಅಲ್ಲ, ಜನರಲಿ ಎಲ್ಲ ಫ್ರೂಟ್ಸ್ಗಳು ಇಷ್ಟ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಟಿಪ್ಸ್ ನಾನು ಒಂದು ಹೇಳ್ತೀನಿ. ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದು ನನಗೆ ಚೆನ್ನಾಗಿ ವರ್ಕ್ ಆಗಿದೆ. ಇದ್ರದ್ದು ಪೀಲ್ ಬರುತ್ತಲ್ಲ, ಇದನ್ನೆಲ್ಲ ಬಿಸಾಡೋದಕ್ಕೆ ಹೋಗಬೇಡಿ. ನೀವು ಡ್ಯಾಂಡ್ರಫ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಇದನ್ನು ಡ್ರೈ ಮಾಡಿ ಪೌಡರ್ ಮಾಡಿ ನೀವು ಪ್ಯಾಕ್ ಥರ ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಫೇಸ್ ಪಿಂಪಲ್ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದ್ರ ಪೀಲನ್ನೆಲ್ಲ ಡ್ರೈ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡಿ, ಅದನ್ನೆಲ್ಲ ಫುಲ್ಲು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಪೌಡರ್ ಮಾಡಿಕೊಂಡು ನೀವು ಕರ್ಡ್ ಜೊತೆ ಅಥವಾ ಮಿಲ್ಕ್ ಜೊತೆ ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡಿಕೊಂಡ್ರೆ ಫೇಸ್ ತುಂಬ ಕ್ಲಿಯರ್ ಆಗುತ್ತೆ. ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ, ಇಟ್ ವರ್ಕ್ಸ್ ಲೈಕ್ ಎ ಮ್ಯಾಜಿಕ್. ಸೊ ನೀವು ಕೂಡ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ. ಆಮೇಲೆ ನಾನು ಈಚೆಗೆ ಹಾಕ್ಬೇಕು ಇದನ್ನು. ಸೊ ಯೂಶ್ವಲಿ ನಾನು ಎಲ್ಲದನ್ನು ಈ ಥರ ಸ್ಟೋರ್ ಮಾಡಿಬಿಟ್ಟು ಒಂದೇ ಸಲ ಡಸ್ಟ್ಬಿನ್ಗೆ ಹಾಕ್ತೀನಿ. ಸ್ವೀಟ್ ಚೆನ್ನಾಗಿದೆ, ಇದು ಹುಳಿ ಹುಳಿ ಆಗಿಲ್ಲ, ಸ್ವೀಟ್ ಇದೆ, ಚೆನ್ನಾಗಿದೆ.
ಇನ್ನೊಂದು ವಿಷಯ ಹೇಳಬೇಕು ಏನಂದರೆ, ಇದನ್ನು ನೀವು ಕೂಡ ಎಕ್ಸ್ಪೆರಿಮೆಂಟ್ ಮಾಡಿ. ನಾನು ಮುಂಚೆ ಎಲ್ಲ ಮಲ್ಕೊಂಡಾದಾಗ ನಾನು ನಿದ್ದೆ ಮಾಡಬೇಕಾದ್ರೆ ನಾನು ಯಾವಾಗಲೂ ಚೆನ್ನಾಗಿ ನಿದ್ರೆ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಸಮ್ಟೈಮ್ಸ್ ವೆನ್ ಐ ವೇಕಪ್ ಅಲ್ಲ, ಆವಾಗ ನಂಗೆ ತುಂಬ ಎನರ್ಜಿನೇ ಇಲ್ವೇನೋ, ಫ್ರೆಶ್ ಆಗಿ ಅನ್ನಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ, ಸ್ಮಾರ್ಟ್ ವಾಚ್ನಲ್ಲಿ ನಾನು ನಿದ್ರೆನೂ ಕೂಡ ಟ್ರ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ 2-3 ಡೇಸ್ ಬ್ಯಾಕ್ ಟ್ರ್ಯಾಕ್ ಮಾಡಿದಾಗ ನನಗೆ ಡೀಪ್ ಸ್ಲಿಪ್ ಓನ್ಲಿ 15-20 ಮಿನಿಟ್ಸ್ ಅಷ್ಟೇ ತೋರಿಸ್ತಾ ಇದ್ದಿದ್ದು. 15-20 ಮಿನಿಟ್ಸ್, ನಾಟ್ ಮೋರ್ ದೆನ್ ದ್ಯಾಟ್. ನನಗೆ ಅವಾಗ ಓಕೆ, ಏನು ಪ್ರಾಬ್ಲಮ್ ಇರ್ಬೋದು ಅಂತ ರಿಸರ್ಚ್ ಮಾಡಬೇಕಾದ್ರೆ, ನೀವು ಏನಾದರೂ ಈವ್ನಿಂಗ್ ಕೆಫೈನ್ ಏನಾದರೂ ಅಂದರೆ ಕಾಫಿ ಏನಾದರೂ ಕುಡ್ದಿದ್ದು, ಆ ಥರ ಎಲ್ಲ, ಗ್ರೀನ್ ಟೀನೂ ಕೂಡ ಇನ್ಕ್ಲೂಡಿಂಗ್ ಗ್ರೀನ್ ಟೀ, ಅದರಲ್ಲೂ ಕೂಡ ಸ್ವಲ್ಪ ಅಮೌಂಟ್ ಆಫ್ ಕೆಫೈನ್ ಇರುತ್ತೆ. ಸೊ ಅದೆಲ್ಲ ಕುಡ್ದಿದ್ದು ಆ್ಯಂಡ್ ಲೇಟಾಗಿ ಏನಾದರೂ ಡಿನ್ನರ್ ಮಾಡಿದರೆ ಅದೆಲ್ಲ ಕೂಡ ನಿಮ್ಮ ಸ್ಲೀಪ್ ಮೇಲೆ ಅಫೆಕ್ಟ್ ಆಗುತ್ತೆ. ಈವನ್ ದೋ ಯು ವಿಲ್ ಬಿ ಥಿಂಕಿಂಗ್ ದಟ್ ಯು ಆರ್ ಸ್ಲೀಪಿಂಗ್ ಫಾರ್ 9 hours to 10 hours, ಬಟ್ ನಿಮ್ಮ ಬಾಡಿ ಡೀಪ್ ಸ್ಲೀಪಿಗೆ ಓನ್ಲಿ 1 hour, 1.5 hour ಅಷ್ಟೇ ಹೋಗಿರುತ್ತೆ. ಓಕೆನಾ? ಸೊ ಹಾಗಾಗಿ ಇದನ್ನೆಲ್ಲ ನೀವು ಫಿಕ್ಸ್ ಮಾಡಿಕೊಂಡ್ರೆ, ಅದಾದಮೇಲೆ ಇದನ್ನೆಲ್ಲ ಫಿಕ್ಸ್ ಆದಮೇಲೆ ಏನೇನು ಮಾಡಬೇಕು ಅಂತ ಹೇಳಿದ್ರೆ, ಲೇಟ್ ನೈಟ್ ಡಿನ್ನರ್ ಎಲ್ಲ ನಾನು ಹೇಳಿದಾಗೆ ಅದನ್ನು ಏನೂ ತಿನ್ನೋಕ್ಕೆ ಹೋಗಬೇಡಿ. ಓಕೆನಾ? ಇಷ್ಟನ್ನು ನೀವು ಫಾಲೋ ಮಾಡಿ. ಇದನ್ನು ಫಾಲೋ ಮಾಡಿದ್ರೆ ಆ್ಯಂಡ್ ಹೆವಿ ಕಾರ್ಬೋಹೈಡ್ರೇಟ್ ಅಂದರೆ ಬಿರಿಯಾನಿ ಅಂತ ಅದು ಇದು ಅದನ್ನೆಲ್ಲ ತಿನ್ನೋದನ್ನು ಕಮ್ಮಿ ಮಾಡಿಕೊಂಡು ತುಂಬ ಹೆಲ್ದಿ ಫುಡ್ನ ತಿನ್ನಿ. ನಿಮ್ಮ ಎನರ್ಜಿ ಲೆವೆಲ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಿಮ್ಮ ಸ್ಲೀಪ್ ಕ್ವಾಲಿಟಿ ಕೂಡ ತುಂಬ ಇಂಪ್ರೂವ್ ಆಗುತ್ತೆ. ನೀವು ಇದನ್ನು ನೋಟಿಸ್ ಮಾಡಿ. ಓಕೆನಾ? ನನಗೆ ಅದನ್ನು ನೋಟಿಸ್ ಮಾಡಿ ಫಸ್ಟ್ 3 days ಬ್ಯಾಕ್ ಓನ್ಲಿ 15-20 ಮಿನಿಟ್ಸ್ ಅಷ್ಟೇ ನಾನು ಡೀಪ್ ಸ್ಲಿಪ್ ಇದ್ದಿದ್ದು. ಲಾಸ್ಟ್ ನೈಟ್ ಅದನ್ನು ನಾನು ಸ್ವಲ್ಪ ಟ್ರ್ಯಾಕ್ ಮಾಡಿದೆ, ಕಂಪ್ಲೀಟಾಗಿ ಟ್ರ್ಯಾಕ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇಟ್ ಈಸ್ 1.5 hour ಏನೋ ಡೀಪ್ ಸ್ಲಿಪ್ ಮಾಡಿದ್ದೀನಿ. ಎವ್ರಿ ಡೇ ಇಂಪ್ರೂವ್ ಆಗುತ್ತೆ ಅದು. ಸೊ ಈ ಟಿಪ್ಸ್ನು ಕೂಡ ನೀವು ಫಾಲೋ ಮಾಡಿ, ಹೆಲ್ಪ್ ಆಗುತ್ತೆ. ಇವಾಗ ನಾನು ಕ್ವಿಕ್ಕಾಗಿ ರೆಡಿ ಆಗಿಬಿಡ್ತೀನಿ. ಕ್ವಿಕ್ಕಾಗಿ ರೆಡಿಯಾಗಿ ಹೊರಗಡೆ ಹೋಗಬೇಕು ಅದಕ್ಕೆ. ಆ್ಯಂಡ್ ಐ ಗಾಟ್ ದಿಸ್ ಬ್ಯಾಗ್ ಫ್ರಮ್ ಅಮೆಝಾನ್. ಬಟ್ ಏನಾಗಿದೆ ಅಂದರೆ, ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೆ, ಆದರೆ ಯಾವಾಗಲೂ ಈ ಬಟನ್ ಹೋಗ್ಬಿಟ್ಟಿದೆ. ಐ ನೀಡ್ ಟು ಗೆಟ್ ನ್ಯೂ ಒನ್. ಬಟ್ ಇದು ಇನ್ನೂ ಚೆನ್ನಾಗಿದೆ, ಆ ಬಟನ್ ಕೂಡ ಸಿಗ್ತಾ ಇಲ್ಲ. ಹೇಗೆ ಹೋಗಿದೆ ಅಂತ ಗೊತ್ತಿಲ್ಲ, ಹುಡುಕ್ತೆ ಬಟ್ ಸಿಗ್ತಾ ಇಲ್ಲ. ಸುಖಿ ಇವಾಗ ನನಗೆ ಐಲೈನರ್ ಅಷ್ಟು ಚೆನ್ನಾಗಿ ಹಾಕೊಳ್ಳೋದಕ್ಕೆ ಬರೋದಿಲ್ಲ, ಬಟ್ ಮ್ಯಾನೇಜ್ ಮಾಡ್ತೀನಿ ಹೇಗೋ ಒಂದು ಹಾಕ್ಕೊಂಡು. ನನಗೆ ಕೆಳಗಡೆ ಇದನ್ನ ಹಾಕೊಳ್ಳೋದಕ್ಕೆ, ಕಾಜಲ್ ಹಾಕೊಳ್ಳೋದಕ್ಕೆ ಅಷ್ಟು ಇಷ್ಟ ಆಗಲ್ಲ, ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಬಟ್ ಸ್ಪ್ರೆಡ್ ಆಗದೆ ಇರೋದು ಬರುತ್ತೆ. ಅದು ನನ್ನ ಹತ್ರ ಇಲ್ಲ, ಕಳ್ಕೊಂಡ್ಬಿಟ್ಟಿದ್ದೀನಿ. ಬೇರೆದಿದೆ, ಅದನ್ನೇ ಹಾಕೋತೀನಿ. ನನ್ನ ಹತ್ರ ಎಷ್ಟು ಕಾಜಲ್ ಇದ್ರು, ಎಷ್ಟು ಮಸ್ಕರ ಇದ್ರು, ಅದೆಲ್ಲ ಕಳೆದು ಹೋಗ್ತಾ ಇರುತ್ತೆ. ಎಲ್ಲಾದರೂ ಹೋಗಿ ಅಥವಾ ಎಲ್ಲೋ ತೊಗೊಂಡು ಹೋಗಿರ್ತೀನಿ, ಯಾರಾದರೂ ತೊಗೊಂಡಿರ್ತಾರೆ ಬಟ್ ವಾಪಸ್ ಕೊಟ್ಟಿರಲ್ಲ, ಅಥವಾ ನಾನೇ ಎಲ್ಲಾದರೂ ಬಿಟ್ಬಿಟ್ಟಿರ್ತೀನಿ, ಈ ಥರ. ಬಟ್ ಇವತ್ತು ನಾನು ತುಂಬ ಲೈಟಾಗಿ ಹಾಕೊಳ್ಳೋದ್ರಿಂದ ನಾರ್ಮಲ್ ಕಾಜಲ್ ಯೂಸ್ ಮಾಡ್ತೀನಿ. ಸ್ವಲ್ಪ ಲಿಪ್ಸ್ಟಿಕ್. ಅದಕ್ಕೆ ಮುಂಚೆ ನಾನು ಲಿಪ್ ಬಾಮ್ ಹಾಕೋತೀನಿ. ನಾನು ಸ್ಕಿನ್ ಕೇರ್ ಆಲ್ರೆಡಿ ಮಾಡಿದ್ರಿಂದ ಆಲ್ರೆಡಿ ನಾನು ಕ್ರೀಮ್ ಎಲ್ಲ ಹಾಕ್ಕೊಂಡಿದ್ದೆ. ನಾನು ಹೊರಗಡೆ ಈ ಥರ ಹೋಗ್ಬೇಕಾದ್ರೆ ಫೌಂಡೇಶನ್ ಅದೆಲ್ಲ ಏನು ಯೂಸ್ ಮಾಡೋದಿಲ್ಲ. ನಾರ್ಮಲ್ ಮಾಯಿಶ್ಚರೈಸರ್ ಏನಿರುತ್ತೆ ಅಷ್ಟೇ ನಾನು ಯೂಸ್ ಮಾಡೋದು. ಐ ಡೋಂಟ್ ಲೈಕ್ ಟು ಅಪ್ಲೈ ಮೇಕಪ್ ಅಪ್ಲೈ ಮಾಡೋದಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಇಷ್ಟ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಬಂದಾಗ ರಿಮೂವ್ ಮಾಡೋ ಪೇನ್ ಇದೆಯಲ್ಲ, ಸಖತ್ ಕಷ್ಟ ಅನಿಸುತ್ತೆ ನನಗೆ. ಯಾಕಂದರೆ ಅದು ನೀಟಾಗಿ ಕ್ಲೀನ್ ಮಾಡಬೇಕು, ಇಲ್ಲಾಂದರೆ ಸ್ಕಿನ್ ಎಲ್ಲ ಹಾಳಾಗುತ್ತೆ. ಸೆನ್ಸಿಟಿವ್ ಸ್ಕಿನ್ ಇದ್ರಂತೂ ತುಂಬ ಹಾಳಾಗುತ್ತೆ. ಅದಕ್ಕೆ ಆ್ಯಂಡ್ ನಾನು ಯೂಶ್ವಲಿ ನ್ಯೂಡ್ ಲಿಪ್ಸ್ಟಿಕ್ಗಳು ಇಷ್ಟ ಆಗುತ್ತೆ. ಅದು ಅದ್ರ ಜೊತೆ ಇದು ಎರಡೂ ಕೂಡ ಲಿಪ್ಸ್ಟಿಕ್ ಮಿಕ್ಸ್ ಮಾಡಿಬಿಟ್ಟು ನಾನು ಹಾಕೋತೀನಿ.
ಸ್ವಲ್ಪ ಇವಾಗ ಇದೆಲ್ಲ ಮೆಸ್ ಆಗಿದೆ, ಆರ್ಗನೈಸ್ ಮಾಡಬೇಕು. ನಾನು ಸ್ವಲ್ಪ ಥಿಂಗ್ಸ್ಗಳೆಲ್ಲ ತೊಗೊಂಡಿದ್ದೆ, ಅದನ್ನೆಲ್ಲ ಇಲ್ಲೇ ಇಟ್ಟಿದ್ದೀನಿ. ಇದನ್ನೆಲ್ಲ ಆರ್ಗನೈಸ್ ಮಾಡಬೇಕು. ಬಿಕಾಸ್ ನಾನು ಹೊರ್ಗಡೆ ಹೋಗಿ ಬಂದಮೇಲೆ ಅದೇ ಒಂಥರ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ನನ್ನ ಮೈಂಡಲ್ಲಿ, ಅಯ್ಯೋ ಹೋಗಿ ಎಲ್ಲ ಬಂದು ಆರ್ಗನೈಸ್ ಮಾಡಬೇಕು ಅಂತ. ಸೊ ಹಾಗಾಗಿ ನಾನು ಎಲ್ಲಾದರೂ ಹೋಗ್ಬೇಕಾದ್ರೆ ಆದಷ್ಟು ಎಲ್ಲ ಕ್ಲೀನಾಗಿ ಇಟ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಮೋಸ್ಟ್ ಆಫ್ ದಿ ಟೈಮ್. ಬಿಕಾಸ್ ವಾಪಸ್ ಬಂದಾಗ ಆರಾಮಾಗಿ ನಾನು ಆ ಟೆನ್ಷನ್ ಎಲ್ಲ ಇಲ್ಲದೆ ಇರ್ಬೋದು. ಇಲ್ಲ ಹತ್ರದಲ್ಲಿ ಹೋಗೋದು, ಬೇಗ ಬಂದ್ಬಿಡ್ತೀನಿ. ಬಂದು ನಾನು ವಿಡಿಯೋ ಎಡಿಟಿಂಗ್ ಮಾಡಬೇಕು ಆ್ಯಂಡ್ ನಾಳೆಯಿಂದ ಆಫೀಸ್ ಇರುತ್ತೆ, ಆಫೀಸ್ಗೆ ಹೋಗಬೇಕು. ಬೇಗನೆ ಹೋಗಿ ಬಂದು ನನ್ನ ಕೆಲಸನ ನಾನು ಕಂಟಿನ್ಯೂ ಮಾಡಬೇಕು. ಎಸ್, ಇಟ್ ವಾಸ್ ಅನ್ ಅಮೇಝಿಂಗ್ ಡೇ ಟುಡೇ, ಪ್ರೊಡಕ್ಟಿವ್ ಡೇ ಅಂತ ಹೇಳ್ಬೋದು. ಬಿಕಾಸ್ ನಾನು ನನ್ನ ರೂಮ್ನ ಕ್ಲೀನ್ ಮಾಡಿಕೊಂಡೆ. ಐ ಮೀನ್ PG ಅಫ್ಕೋರ್ಸ್ ನಾನು ಕ್ಲೀನ್ ಮಾಡಿದ್ದೆ, ಅವರು ಬಂದು ಕ್ಲೀನ್ ಮಾಡಿಕೊಟ್ರು. ಆ್ಯಂಡ್ ಬಟ್ ಒಂದು ಪೆಂಡಿಂಗ್ ಕೆಲಸ ಇದೆ, ಅದೇನಂದರೆ ಬಟ್ಟೆ ವಾಶ್ ಮಾಡಬೇಕು. ಅದಿನ್ನೂ ವಾಶ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ವಾಷಿಂಗ್ ಮೆಷಿನ್ ಆಕ್ಯುಪೈ ಆಗಿದೆ. ಹಾಗಾಗಿ ಬಟ್ಟೆ ವಾಶ್ ಮಾಡೋದಕ್ಕೆ ನನಗೆ ಆಗಲಿಲ್ಲ. ಟೈಮ್ ಇತ್ತು ಬಟ್ ನನಗೆ ವಾಶ್ ಮಾಡೋದಕ್ಕೆ ಆಗೋದಿಲ್ಲ. ಖಂಡಿತ ಇನ್ಮೇಲೆ ನಾನು ರೆಗ್ಯುಲರ್ ಆಗಿ ಬ್ಲಾಗ್ ಅಪ್ಲೋಡ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಎಸ್, ಇವಾಗ ನಾನು ಬ್ಲಾಗ್ನ ಎಂಡ್ ಮಾಡ್ತೀನಿ. ಐ ಮೀನ್ ಇಟ್ಸ್ ಜಸ್ಟ್ ದಿ ಬಿಗಿನಿಂಗ್ ಅಲ್ಲ, ಹಾಗಾಗಿ ಸುಮ್ಮನೆ ನಾರ್ಮಲ್ ಡೈಲಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ಮೇಲೆ ನಾನು ಖಂಡಿತ ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ನಾನು ಬ್ಲಾಗ್ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ಅಂತ ಏನು ಮಾತಾಡ್ತಾ ಇದ್ದೀನಿ ನಾನು. ಇಂಟ್ರೆಸ್ಟಿಂಗ್ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್, ಶೇರ್ ವಿತ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಟ್ಯಾಪ್ ಆನ್ ಬೆಲ್ ಐಕನ್. ನೀವು ಬೆಲ್ ಐಕನ್ ಮೇಲೆ ಟ್ಯಾಪ್ ಮಾಡಿದ್ರೆ ನನ್ನ ವಿಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ, ನೀವು ನನ್ನ ಬ್ಲಾಗ್ಸ್ಗಳನ್ನ ನೋಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಇಟ್ ಮೀನ್ಸ್ ಅ ಲಾಟ್ ಟು ಮೀ.